ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಬೇಕಾದಂತಹ ಒಂದು ಪ್ರಾಡಕ್ಟ್ ಅನ್ನ ತರಿಸ್ಕೊಂಡಿದ್ದೀನಿ. ಸೊ ಅದರ ರಿವ್ಯೂನ ಈಗ ಮಾಡ್ತಾ ಇದ್ದೀನಿ. ಏನಪ್ಪಾ ಅದು ಪ್ರಾಡಕ್ಟ್ಸ್ ಅಂತ ಅಂದ್ರೆ ಮೇನ್ ಆಗಿ ಯೂಟ್ಯೂಬರ್ಸ್ ಗಳಿಗೆ ಬೇಕಾದಂತಹ ಪ್ರಾಡಕ್ಟ್ ಅಂದ್ರೆ ಅದು ಲೈಟಿಂಗ್ಸ್. ನಾವು ಯಾವುದೇ ವಿಡಿಯೋ ಶೂಟ್ ಮಾಡ್ಬೇಕಾದ್ರೂ ನಮಗೆ ಮೇನ್ ಇಂಪಾರ್ಟೆಂಟ್ ಆಗೋದು ವಿಡಿಯೋ ಕ್ಲಾರಿಟಿ ಅಂಡ್ ವಿಡಿಯೋ ಲೈಟಿಂಗ್ಸ್. ವಿಡಿಯೋ ಲೈಟಿಂಗ್ಸ್ ಚೆನ್ನಾಗಿರ್ಬೇಕು, ಯಾಕಂದ್ರೆ ವಿಡಿಯೋ ಕ್ಲಾರಿಟಿ ಬರೋದೇ ವಿಡಿಯೋ ಲೈಟಿಂಗ್ಸ್ ಇಂದ. ಎಷ್ಟು ನಮಗೆ ವಿಡಿಯೋ ಲೈಟಿಂಗ್ ಸಿಗುತ್ತೋ ಅಷ್ಟು ನಮಗೆ ವಿಡಿಯೋ ಚೆನ್ನಾಗಿ ಬರುತ್ತೆ. ಸೊ ಆ ಕಾರಣಕ್ಕೆ ನಾನು ಒಂದು ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡಿದ್ದೆ. ಸೊ ನನಗೆ ಆರ್ಡರ್ ನೆನ್ನೆ ಸಿಕ್ತು. ಸೊ ಇವತ್ತು ಆ ಪ್ರಾಡಕ್ಟ್ ಅನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಯಾವ್ದಪ್ಪ ಅದು ಪ್ರಾಡಕ್ಟ್ ಅಂತಂದ್ರೆ ಡಿಜಿಟೆಕ್ ಅವರ ಕಂಪನಿಯ ಒಂದು ಸ್ಟುಡಿಯೋ ಲೈಟ್ ಅನ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದೇ ಆ ಪ್ರಾಡಕ್ಟ್. ಈಗ ಈ ಬಾಕ್ಸ್ ಅನ್ನ ಅನ್ಬಾಕ್ಸ್ ಮಾಡೋಣ. ಸೊ ಇದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ನನಗೆ ಇದನ್ನ ಯಾವ ಕಡೆ ತೆಗಿಬೇಕಂತ ಗೊತ್ತಿಲ್ಲ. ಸೊ ನಾನು ಹಾಗೆ ರ್ಯಾಂಡಮ್ ಆಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಒಂದು ಸೈಡ್ ಅಲ್ಲಿ. ಎಸ್, ವಾವ್, ಪ್ಯಾಕೇಜ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಪ್ಯಾಕೇಜ್ ಇದೆ, ಹಾಗೆ ಒಳಗಡೆ ಪ್ರಾಡಕ್ಟ್ ಕೂಡ ಒಂದು ಪ್ಯಾಕೇಜ್ ಅನ್ನ ಕೊಟ್ಟಿದ್ದಾರೆ. ಎಸ್, ಇದೇ ಒಂದು ಪ್ರಾಡಕ್ಟ್. ಇದನ್ನ ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿ ತಗೊಂಡಿದ್ದೀನಿ. ಸೊ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಕೂಡ ಈ ಒಂದು ಲೈಟ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಸೊ ಆ ಲಿಂಕ್ ಅನ್ನ ಹೋಗಿ ಚೆಕ್ ಮಾಡ್ಬೋದು. ಸೊ ಎಸ್, ಈಗ ಈ ಪ್ಯಾಕೇಜ್ ತೆಗೆದು ಬಿಡೋಣ. ಗ್ರ್ಯಾಂಡ್ ಓಪನಿಂಗ್ ಆಫ್ ಮೈ ನ್ಯೂ ಲೈಟ್. ವಾವ್, ಪ್ಯಾಕೇಜ್ ಅನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ವಾವ್, ಇದಕ್ಕೆ ಒಂದು ಕಂಟ್ರೋಲಿಂಗ್ ರಿಮೋಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಲೈಟ್ ಅನ್ನ ಪೂರ್ತಿ ಈ ರಿಮೋಟ್ ಅಲ್ಲೇ ಕಂಟ್ರೋಲ್ ಮಾಡಬಹುದು. ಎಸ್, ಈ ಲೈಟ್ ನ ಪೂರ್ತಿ ಕಂಟ್ರೋಲ್ ಮಾಡುವಂತಹ ರಿಮೋಟ್ ಇದು. ನಾವ್ ಎಲ್ಲಿ ನಿಂತ್ಕೊಂಡ್ಬೇಕಾದ್ರೂ ಲೈಟ್ ನ ಕಂಟ್ರೋಲ್ ಮಾಡಬಹುದು. ಸೊ ಈಗ ಮೇನ್ ಲೈಟ್ ಬರೋಣ. ಸೊ ಇದೊಂದು ಚಾರ್ಜರ್ ಅನ್ಸುತ್ತೆ, ಇದೇನಂತ ನಾನು ನೋಡಿಲ್ಲ. ಸೊ ನೋಡಿ ಹೇಳ್ತೀನಿ. ಸೊ ಈಗ ಮೇನ್ ಲೈಟ್ ಅನ್ನ ಓಪನ್ ಮಾಡ್ತೀನಿ. ವಾವ್, ಪ್ಯಾಕೇಜ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ಎಲ್ಲೂ ಕೂಡ ಇದು ಬ್ರೇಕ್ ಆಗಕ್ ಚಾನ್ಸ್ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಆಗಿದೆ. ಎಸ್, ಇದು ಬಂದ್ಬಿಟ್ಟು ಇದ್ರ ಮುಂದೆ ಹಾಕೋದು. ನಾನು ಹಾಕಿ ತೋರಿಸ್ತೀನಿ. ಇದು ಫ್ರಂಟ್ ಅಲ್ಲಿ ಬರುತ್ತೆ. ಸೊ ವಾವ್, ತುಂಬಾನೇ ಚೆನ್ನಾಗಿದೆ. ವೆಯ್ಟ್ ಇದೆ, ಇಲ್ಲಾಂದ್ರೂ ಇದು ಒಂದು 2 kg ಅಷ್ಟು ವೆಯ್ಟ್ ಇದೆ ಅಂತ ಅನಿಸ್ತಾ ಇದೆ. ಇದನ್ನ ಓಪನ್ ಮಾಡೋಣ. ಎಸ್, ಸೊ ನೋಡ್ತಾ ಇರ್ಬೋದು ನೀವು, ಇದು ನಾನು ಆರ್ಡರ್ ಮಾಡಿರುವಂತಹ ಲೈಟ್. ತುಂಬಾ ಚೆನ್ನಾಗಿದೆ. ಇದು ಲಾಕ್ ಮಾಡಿ. ಎಸ್, ಈ ಒಂದು ಪ್ರಾಡಕ್ಟ್ ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿದ್ದು. ಸೊ ಇದನ್ನ ಓಪನ್ ಮಾಡೋದು ಇಲ್ಲಿದೆ. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಇದನ್ನ ಹಿಂಗೆ ಹೇಳಿದ್ರೆ ಇದು ಓಪನ್ ಆಗುತ್ತೆ. ಸೊ ಇದು ಮೇನ್ ಬೇಕಾಗಿರೋದು. ಇದನ್ನ ನಾನು ಸ್ಟ್ಯಾಂಡಿಗೆ ಹಾಕ್ಬೇಕು, ಯಾಕಂತಂದ್ರೆ ನನಗೆ ಸ್ಟ್ಯಾಂಡ್ ಆರ್ಡರ್ ಮಾಡಿರ್ಲಿಲ್ಲ. ನಾನು ಬರೀ ಇದೊಂದು ಲೈಟ್ ಅಷ್ಟೇ ಆರ್ಡರ್ ಮಾಡಿದ್ದೆ. ಸೊ ನನಗೆ ಸ್ಟ್ಯಾಂಡ್ ಇನ್ನ ಕೈಗೆ ಸಿಕ್ಕಿಲ್ಲ. ಸೊ ಸ್ಟ್ಯಾಂಡ್ ಬಂದ್ಮೇಲೆ ಇದನ್ನ ಆನ್ ಮಾಡಿ ಪೂರ್ತಿ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ. ಇದನ್ನ ಫಸ್ಟ್ ಹಾಕಿ ನೋಡ್ಬೇಕು ಸ್ಟ್ಯಾಂಡಿಗೆ ಹೇಗ್ ಬರುತ್ತೆ ಅಂತ. ಇದು ಲಾಕ್. ಇದನ್ನ ಹಾಕಿ ಲೆಫ್ಟ್ ಸೈಡ್ ಟರ್ನ್ ಮಾಡಿದ್ರೆ ಇದು ಲಾಕ್ ಆಗುತ್ತೆ. ಎಸ್, ಚೆನ್ನಾಗಿದೆ. ಇಲ್ಲಿ ನಿಮ್ಗೆ ಕಂಟ್ರೋಲರ್ ಇಲ್ಲಿದೆ. ನಿಮ್ಗೆ ಎಷ್ಟು ಬೇಕಾದ್ರೂ ವ್ಯಾಟ್ಸ್ ನ ನೀವು ತಿರುಗಿಸ್ಕೋಬಹುದು. ಸೊ ಇದನ್ನ ಹಾಕೋ ಒಂದ್ ಕಡೆಗೆ ಕರೆಕ್ಟ್ ಆಗಿ ಫೋಕಸ್ ಲೈಟ್ ಬೇಕು ಅಂತಂದ್ರೆ ಇದನ್ನ ಹಾಕೋಬೇಕು. ಇದನ್ನ ಹಾಗೆ ಹಾಕ್ದೇನೂ ಲೈಟ್ ಹಾಕ್ಬೋದು, ಬಟ್
ಹಾಕೋದು ಒಳ್ಳೆಯದು, ನಿಮಗೆ ಚೆನ್ನಾಗಿ ಕ್ಯಾಪ್ಚರ್ ಸಿಗುತ್ತೆ. ಸೊ ಇದನ್ನು ಹಾಕಿದ್ದೀನಿ, ಇದು ಇದ್ರ ಜೊತೆಗೆ ಬಂದಿದೆ. ಸೊ ಇದು ಬಂದ್ಬಿಟ್ಟು 150 ಕಾಣಿಸುತ್ತೆ ನಿಮಗೆ, ಲೆಡ್ ಲೈಟು DCL 150 ನೋಡಿ. ಸೊ ಇದು 150 ವ್ಯಾಟ್ಸ್ದು ಲೈಟು. ಸೊ ಚೆನ್ನಾಗಿದೆ, ನನಗೆ ನಾನು ಕೊಟ್ಟಿರೋ ಅಮೌಂಟ್ ವರ್ತ್ ಅಂತ ಅನ್ನಿಸ್ತಾ ಇದೆ. ಸೊ ಇದು ಮ್ಯಾನ್ಯುಯಲ್ ಕೂಡ ಕೊಟ್ಟಿದ್ದಾರೆ, ಹೇಗೆ ಯೂಸ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಮ್ಯಾನ್ಯುಯಲಲ್ಲಿ ನಮಗೆ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಕಲರ್ ಟೆಂಪ್ರೇಚರು 2700K ಇಂದ 6500Kವರೆಗೂ ಸಿಗುತ್ತೆ. ಸೊ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ನಿಮಗೆ ಒಳ್ಳೆ ಯೂಸ್ಫುಲ್ ಇದೆ, ಕಲರ್ ಟೆಂಪ್ರೇಚರ್ ಸಖತ್ತಾಗಿದೆ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ನೀವು ಮಳೆ ಬಂದಾಗ ಗುಡ್ಲು ಸಿಡ್ಲು ಮಿಂಚು ಬರುತ್ತೆ ಗೊತ್ತಾ, ಆ ಒಂದು ಸೆಟ್ಟಿಂಗ್ಸು ಈ ಒಂದು ಲೈಟಿಂಗ್ಸಿಗೆ ಆ್ಯಡ್ ಮಾಡಿ ಕೊಟ್ಟಿದ್ದಾರೆ. ಅದೊಂದು ಫ್ಯೂಚರ್ ನನಗೆ ತುಂಬ ಇಷ್ಟ ಆಯಿತು. ಅದೊಂದು ವಿಡಿಯೋ ನಿಮಗೆ ಮಾಡಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು, ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಸೊ ಇಲ್ಲಿ ಬಂದು ನಿಮಗೆ ಟೆಂಪ್ರೇಚರ್ ಸೆಟ್ ಮಾಡ್ಕೊಳ್ಳೋದು, ನಿಮ್ಗೆ ಎಷ್ಟು ಟೆಂಪ್ರೇಚರ್ ಬೇಕೋ ಅಷ್ಟು ಟೆಂಪ್ರೇಚರ್ನ ಸೆಟ್ ಮಾಡ್ಕೊಳ್ಳೋ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ಒಂದು ನಿಮಿಷ. ಸೊ ನಿಮಗೆ ಈ ಮ್ಯಾನ್ಯುಯಲಲ್ಲಿ ಕಂಪ್ಲೀಟಾಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಫುಲ್ಲು ಡಿಸ್ಕ್ರೈಬ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದನ್ನು ಕಂಟ್ರೋಲ್ ಮಾಡೋದು, ನೀವು ಇನ್ ಕೇಸ್ ಆ ಸ್ಪಾಟಲ್ಲಿ ನಿಂತ್ಕೊಂಡು ಇದನ್ನು ಲೈಟ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಅಲ್ಲಿಗೆ ಹೋಗೋಕ್ಕಾಗಲ್ಲ, ನೀವು ಆಲ್ರೆಡಿ ಸ್ಕ್ರೀನಲ್ಲಿ ಕೂತಿದ್ದೀರಾ, ಇಲ್ಲಿಂದನೇ ಕೂತ್ಕೊಂಡು ಕಂಟ್ರೋಲ್ ಮಾಡಬೇಕು ಅಂತಂದರೆ ಅದಕ್ಕೂ ಹೆಲ್ಪ್ ಆಗೋ ರೀತಿಯಲ್ಲಿ ರಿಮೋಟನ್ನು ಕೊಟ್ಟಿದ್ದಾರೆ. ಇದು ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ಸಿಸ್ಟಮ್. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಇದರಲ್ಲೇ ಎಲ್ಲ ಸೆಟ್ಟಿಂಗ್ಸ್ ಇದೆ. ನಿಮ್ಗೇನಾದರೂ ಜಾಸ್ತಿ ಟೆಂಪ್ರೇಚರ್ ಬೇಕಂದರೆ ಇಲ್ಲೇ ಪ್ಲಸ್ ಪ್ಲಸ್ ಪ್ಲಸ್, ಕಡಿಮೆ ಬೇಕಂದರೆ ಮೈನಸ್. ಸೊ ಇಲ್ಲೂ ಅಷ್ಟೇ ಕಲರ್ ಟೆಂಪ್ರೇಚರು ಮತ್ತು ವ್ಯಾಟ್ಸ್ ಎಷ್ಟು ಬೇಕಾದರೂ ಇಟ್ಕೋಬೋದು. ಮತ್ತು ಎಫೆಕ್ಟ್ಸ್ ಕೊಟ್ಟಿದ್ದಾರೆ. ತುಂಬ ಯೂಸ್ ಆಗುವಂಥ ಪ್ರಾಡಕ್ಟ್ ಇದು. ಒಂದು ಬೇಸಿಕ್ ಯೂಟ್ಯೂಬ್ ಚಾನಲ್ಗೆ ಇದು ಒಂದು ಲೈಟು, ನಾವೆಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಕಂಟೆಂಟ್ ಕ್ರಿಯೇಟಿಂಗ್ ವಿಡಿಯೋ ಅಂದರೆ ಕಂಟೆಂಟ್ ವಿಡಿಯೋ ಮಾಡ್ತೀರಾ, ಅಥವಾ ಸ್ಟೋರಿ ಟೆಲ್ಲಿಂಗ್ ವಿಡಿಯೋ ಮಾಡ್ತೀರಾ, ಅಥವಾ ಯಾವುದಾದ್ರೂ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀರಾ, ಕ್ಯಾಪ್ಸೂಲ್ಸ್ ಥರ ಒಂದು ವಿಡಿಯೋ ಮಾಡಿ ಹಾಕ್ತೀರಾ ಅಂತಂದರೆ ಈ ಲೈಟು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದ್ರದ್ದು ಲೈಟ್ದು ನೀವು ತುಂಬ ಒಂದು ಎಲ್ಲ ಲೈಟ್ನ ಆಫ್ ಮಾಡಿ ಇದು ಒಂದೇ ಲೈಟಲ್ಲಿ ಶೂಟ್ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ನಾನು ಈ ಲೈಟ್ ಯೂಸ್ ಮಾಡಿರೋದು ನೋಡಿದ್ದೀನಿ, ವಿಡಿಯೋಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೋಸ್ಕರವೇ ನಾನು ಈ ಲೈಟ್ನ ತಗೋತಾ ಇದ್ದೀನಿ. ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಲೈಟನ್ನು ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಈ ಪ್ರಾಡಕ್ಟ್ ಬೇಕಂತಂದರೆ ನಾನು ನನ್ನ ಚಾನಲ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಸೊ ಹೇಗೆ ಅನಿಸ್ತು ನಿಮಗೆ ಒಂದು ಲೈಟ್? ಇದ್ರದ್ದು ಇನ್ನೊಂದು ವಿಡಿಯೋ ಮಾಡ್ತೀನಿ, ಯಾಕಂತಂದರೆ ನನ್ನ ಹತ್ರ ಈಗ ಪ್ರೆಸೆಂಟ್ಲಿ ಇದನ್ನು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸೋದಕ್ಕೆ ನನಗೆ ಇದ್ರದ್ದು ಟ್ರೈಪೋಡ್ ಸ್ಟ್ಯಾಂಡ್ ಇಲ್ಲ. ನಾನು ಇದನ್ನು ಸಪ್ರೇಟಾಗಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಟ್ರೈಪೋಡ್ ಸ್ಟ್ಯಾಂಡ್ ಹಾಗೆ ಸಾಫ್ಟ್ ಬಾಕ್ಸ್ 2 ಬರುತ್ತೆ. ಸೊ ಅದು ಬಂದಮೇಲೆ ಅದನ್ನು ಕೂಡ ಅನ್ಬಾಕ್ಸ್ ವಿಡಿಯೋ ಹಾಕ್ತೀನಿ. ಸೊ ಇದ್ರದ್ದು ಸಾಫ್ಟ್ ಬಾಕ್ಸ್ ಮತ್ತು ಟ್ರೈಪೋಡ್ ಸ್ಟ್ಯಾಂಡ್ ಇನ್ನು ನಾಳೆ ಬರುತ್ತೆ, ಮೋಸ್ಟ್ಲಿ ನಾಳೆ ಬರುತ್ತೆ. ಸೊ ನಾಳೆ ಬಂದ ತಕ್ಷಣ ಅದ್ರದ್ದೊಂದು ಅದನ್ನು ಅನ್ಬಾಕ್ಸ್ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಟ್ರೈಪೋಡ್ ಸ್ಟ್ಯಾಂಡಿಗೆ ಇದನ್ನು ಹಾಕ್ಬಿಟ್ಟು ಇದರಲ್ಲಿ ಲೈಟ್ ಹೇಗೆ ಬರುತ್ತೆ, ಹೇಗೆ ನಮಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಪೂರ್ತಿ ಡೀಟೇಲ್ಸ್, ಇದ್ರ ವ್ಯಾಟ್ಸನ್ನು ಹಿಡಿದು ಪ್ರತಿಯೊಂದು ಡೀಟೇಲ್ಸನ್ನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಸ್, ಟೆಕ್ ವಿಡಿಯೋಸ್ ಹಾಗೆ ಕುಕಿಂಗ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನು ನೀವೇ ಮೊದಲು ನೋಡ್ಬೋದು. ಸೊ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ, ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ.